Welcome to Shri Vagdevi Tarot channel. Here is your future prediction with tarot card guidance. ಬನ್ನಿ ಗಣೇಶ ಏನ್ ಹೇಳ್ತಾರೆ ನೋಡೋಣ. ಒಂಚೂರು ಬ್ಲಡ್ ರಿಲೇಟೆಡ್ ಏನ್ ಪ್ರಾಬ್ಲಮ್ ಇದೆಯೋ ಅದನ್ನೆಲ್ಲ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಜೊತೆಗೆ ಬ್ಲಡ್ ಸಂಬಂಧಗಳು, ರಕ್ತ ಸಂಬಂಧಗಳಿಂದ ಒಂದಷ್ಟು ಹೆಚ್ಚಿನ ತೊಂದರೆಗಳಾಗ್ತಾ ಇದೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಯಾರು ಹೊಲಕ್ಕೆ ಏನೋ ಬೆಳೆ ಹಾಕಿದೀರಾ, ಜೋರ್ ಮಳೆ ಬರುತ್ತೆ. ಸೊ ಏನಾದ್ರೂ ಬೀಜ ಅಂದ್ರೆ ಬಿತ್ತನೆ ಮಾಡ್ತಿರಲ್ಲ, ಒಂದ್ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಬೆಟರ್ ಏನೋ. ಕೆಲವರಿಗೆ, ಎಲ್ರಿಗೂ ಅಲ್ಲ, ತುಂಬಾ ಜೋರಾಗಿ ಮಳೆ ಬಂದು ಅಲ್ಲಿ ಬಿತ್ತನೆ ಎಲ್ಲ ಹಾಳಾಗುತ್ತೆ, ಬೀಜ ಎಲ್ಲ ನಾಶ ಆಗತ್ತೆ ಅಥವಾ ಕೊಚ್ಕೊಂಡು ಹೋಗುತ್ತೆ, ಈ ತರ ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಎನ್ನುವಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ವಿಚಾರಗಳಲ್ಲಿ ಏನು ಸಮಸ್ಯೆ ಆಗಿ ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ ಅನ್ನೋರಿಗೆ ಮುಂದಿನ ದಿನಗಳಲ್ಲಿ ಪ್ರೆಗ್ನೆನ್ಸಿ ನಿಲ್ಲುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇದು ಓನ್ಲಿ ಫಾರ್ ಮ್ಯಾರಿಡ್ ಆಗಿರ್ತಾರಲ್ಲ ಅವ್ರಿಗೆ ಮಾತ್ರ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚು ಚೆನ್ನಾಗಿ ಊಟ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಜನರು ಖುಷಿ ಪಟ್ಟು ತಿನ್ನುವಂತ ಆಹಾರನ ಬೆಳೀರಿ ಅನ್ನುವಂಥದ್ದು ಕೂಡ ಇದೆ. ಮಕ್ಕಳು ಬರುತ್ತಾರೆ ಅನ್ನುವಂಥದ್ದು ಇದೆ. ಮಕ್ಕಳನ್ನ ಖುಷಿಯಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಚೆನ್ನಾಗಿರುವಂತ ಮಗುವಾಗಿ ಹುಟ್ಟಿ ಹೋಗ್ತೀರಾ ನೀವು ಎಲ್ಲೋ ಅನ್ನುವಂಥದ್ದು ಕೂಡ ಇದೆ. ಒಂದು ಲಕ್ಸುರಿ ಹೌಸ್ ಅಲ್ಲಿ ನೀವು ಹುಟ್ತೀರಾ. ತುಂಬಾ ಒಂದು ಈ ಲೈಫ್ ಅಲ್ಲಿ ಮೇ ಬಿ ನೀವು ಸಾಕಷ್ಟು ಸ್ಟ್ರಗಲಿಂಗ್ ನೋಡಿರಬಹುದು. ನೆಕ್ಸ್ಟ್ ಲೈಫ್ ಅಲ್ಲಿ ಸಾಕಷ್ಟು ರಿಚ್ನೆಸ್ ನ ನೋಡ್ತೀರಾ ಅಂತ ಇದೆ. ನಂಗೆ ಇಲ್ಲಿ ಯಾವ್ದೋ ಒಂದು ಸೋಲಿನ ರೀಡಿಂಗ್ ತರ ಕಾಣಿಸ್ತಾ ಇದೆ. ಮೇ ಬಿ ನಿಮ್ ಮನೇಲೋ ನಿಮ್ಮ ಹತ್ರನೋ ಯಾವ್ದೋ ಒಂದು ಸೋಲ್ ಈ ತರ ಕೇಳಿಸ್ಕೊಳ್ತಾ ಇರಬಹುದು. ಫ್ಯೂಚರ್ ಚೆನ್ನಾಗಿದೆ, ಸೊ ಮುಂದುವರ್ಸಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಪ್ರಾಮಿಸಿಂಗ್ ಕೊಡ್ತಾ ಇದ್ದಾರೆ ಗಣೇಶ, ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ. ಪಾಸಿಟಿವ್ ಆಗಿ ಇದೆ, ಪಾಸಿಟಿವ್ ಆಗಿ ಇರಿ ಅನ್ನುವಂಥದ್ದು ಇದೆ. ಸೊ ಪಾಸಿಟಿವ್ ಔಟ್ಲುಕ್ ಕೂಡ ಇದೆ. ಸಪ್ತಮುಖಿ ಗಣೇಶನ ಆಶೀರ್ವಾದದಿಂದ ನಿಮ್ಗೆ ಇನ್ನ ಹೆಚ್ಚಿನ ಅನುಕೂಲಗಳು ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಒಂದಷ್ಟು ಜಗತ್ತಿಗೆ ಕೂಡ ಒಳ್ಳೇದಾಗುವಂತ ನಿರ್ದೇಶನಗಳು ಬರುತ್ತೆ, ಮುಂದಿನ ದಿನಗಳಲ್ಲಿ ಮಾರ್ಗದರ್ಶನ ಬರುತ್ತೆ ಅನ್ನುವಂಥದ್ದು ಇದೆ. ಲೆಟ್ಸ್ ಬಿಗಿನ್ ದ ನ್ಯೂ ಬಿಗಿನ್ ಅನ್ನುವಂಥ ರೀತಿಲಿ ಇದೆ. ಒಂದು ಹೊಸ ರೀತಿಲಿ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಷಡ್ಯಂತ್ರನ ಶುರು ಮಾಡ್ತಾರೆ, ಅಥವಾ ನೀವು ನಿಮ್ಮ ಶತ್ರುಗಳ ವಿರುದ್ಧ ಷಡ್ಯಂತ್ರನ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಇದೆಲ್ಲ ಬೇಡ, ಎಲ್ಲ ಬಿಟ್ಬಿಟ್ಟು ಒಳ್ಳೆ ರೀತಿಲಿ ಜೀವನನ ಶುರು ಮಾಡ್ಕೊಳ್ಳಿ, ಒಳ್ಳೆ ರೀತಿಲಿ ಅನುಕೂಲ ಆಗುವಂತ ರೀತಿಲಿ ಇದೆ ಅನ್ನುವಂಥದ್ದು ಇದೆ. ಮಕ್ಕಳು ಶಾಲೆಗೆ ಹೋಗುವಂತ ಸಮಯ ಕೂಡ ಬಂದಿದೆ ಅನ್ನುವಂಥದ್ದು ಇದೆ. ಸಾಕಷ್ಟು ನೆಗೆಟಿವ್ ಎನರ್ಜಿ ಇದೆ. ಸೊ ಸಾಕಷ್ಟು ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡ್ಕೊಳ್ಳಿ. ಹೇಳಿ 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 ಬೇಜಾರಾಯ್ತು, ಇನ್ನ ಹೇಳೋದಕ್ಕೆ ಏನು ಉಳಿದಿಲ್ಲ. ಸೊ ಹಾಗಾಗಿ ಸೊ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನ ಎದುರಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಅರ್ಥ ಮಾಡ್ಕೊಳ್ಬೇಕು, ಕಣ್ಣಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಎಕ್ಸ್ ಇಂದ ತೊಂದರೆ ಆಗ್ತಾ ಇರುವಂತದ್ದು, ಒಂದು ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇರುವಂತದ್ದು, ಅಥವಾ ಅನಾರೋಗ್ಯ ಜಾಸ್ತಿ ಆಗುವಂಥದ್ದು, ಸಮಥಿಂಗ್ ಹೆಲ್ತ್ ಇಶ್ಯೂಸ್ ಎಲ್ಲ ಜಾಸ್ತಿ ಆಗಿದೆ, ಪ್ರಾಬ್ಲಮ್ ಆಗಿದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಸ್ಕಿನ್ ಎಲ್ಲ ಒಂದ್ ರೀತಿ ಜೋತ್ ಬಿದ್ದಂಗೆ ಆಗಿರುವಂತದ್ದು, ಸಮಸ್ಯೆಗಳು ಹೆಚ್ಚಾಗಿರುವಂತದ್ದು ಇದೆ. ನೋಡ್ಕೊಳ್ಳಿ, ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಅಲರ್ಟ್ ಆಗಿ ಇರ್ಬೇಕು. ಕೆಲವು ವಿಚಾರದಲ್ಲಿ ಕೆಲವರಿಗೆ ಮಾನಸಿಕವಾಗಿ ತೊಂದರೆ ಆಗಿ ದೈಹಿಕವಾಗಿ ಅವರು ತೊಂದರೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಹಾಗಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗದೇ ಇರೋ ಹಾಗೆ ನೋಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ವಿಚಾರಗಳಲ್ಲಿ ಪ್ರಯಾಣ ಕೂಡ ಬೇಡ ಸದ್ಯಕ್ಕೆ ಅನ್ನುವಂಥದ್ದು ಇದೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲೋ ನೀವು ಪ್ರಯಾಣ ಹೋಗ್ಬೇಕಾಗಿರುವಂತಹ ಸಂದರ್ಭಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿರಿ, ಪೂಜೆ ಪುನಸ್ಕಾರಗಳನ್ನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ಜೊತೆಗೆ ನಿಮ್ಮ ಲೈಫ್ ಒಂದು ಸ್ಪೀಡ್ ಅಪ್ ತಗೊಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಅಲರ್ಟ್ ಅಲ್ಲಿ ಹೋಗಿ ಪ್ರಯಾಣ ಹೊರಟಾಗ ಒಂದು
ಹೆಲ್ಮೆಟ್ ಧರಿಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ರಿಲೇಶನ್‌ಶಿಪ್ ಕೂಡ ಗ್ರೋತ್ ಆಗತ್ತೆ. ಯಾರೋ ಒಂದು ಆಫರ್ ತಗೊಂಡು ನಿಮ್ ಜೀವನಕ್ಕೆ ಬರ್ತಾರೆ ಸಿಹಿ ಸುದ್ದಿ ತಗೊಂಡು ಅನ್ನುವಂಥದ್ದು ಇದೆ. ಡಯಾಬಿಟಿಕ್ ಇಂದ ದೂರ ಇರಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಏನ್ ಪ್ರಯೋಗ ಮಾಡಿದ್ರೋ ಅದೆಲ್ಲವೂ ಕೂಡ ಪರಿಹಾರ ಆಗಿಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವ್ರಿಗೆ ಪ್ರೊಟೆಕ್ಷನ್ ಇದೆ, ಏನು ಚಿಂತೆ ಮಾಡಬೇಡಿ. ಬಟ್ ಕೆಲವರಿಗೆ ಸಮಸ್ಯೆ ಇದೆ ಅನ್ನುವಂಥದ್ದು ಇದೆ. ಸೊ ಸಂಕಷ್ಟ ಚತುರ್ಥಿ ವ್ರತ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಹೊಸ ದಾರಿಗಳು, ಹೊಸ ಆಯ್ಕೆಗಳು ಗಣೇಶನಲ್ಲಿ ಪ್ರಾರ್ಥನೆ ಮಾಡಿ. ಮೇ ಬಿ ಗಣೇಶ ಮನ್ಸ್ ಮಾಡಿದ್ರೆ ಯಾವುದೋ ಒಂದು ದಾರಿಲಿ ಗಣೇಶ ನಿಮ್ಮನ್ನ ಪ್ರಾರ್ಥನೆ ಕೇಳಿಸ್ಕೊಂಡು ಮಾರ್ಗದರ್ಶನನ ಕೊಡ್ತಾರೆ. ನೀವು ಮಾಡುವಂತ ಪೂಜಾ ಫಲಗಳು ದೇವರಿಗೆ ತಲುಪ್ತಾ ಇಲ್ಲ. ಭಗವಂತನಿಗೆ ನಿಮ್ಮ ಪೂಜಾ ಫಲಗಳು ತಲುಪೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಹೆಚ್ಚು ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಸೊ ಪ್ರೊಟೆಕ್ಟ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಸರೆಂಡರ್ ಮಾಡಿ ಎಲ್ಲವನ್ನು ಕೂಡ ಭಗವಂತನಿಗೆ. ಸೊ ರೆಸ್ಟ್ ಮಾಡಿ, ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಹೀಲಿಂಗ್ ಅಗತ್ಯ ಇದೆ, ಹೀಲಿಂಗ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಊಟನ ಕಾಯಿಸ್ಬೇಡಿ, ಊಟ ತಿನ್ನಿ ಅನ್ನುವಂಥದ್ದು ಇದೆ. ಸೊ ಪರಿಹಾರ ಇದೆ, ಪರಿಹಾರ ಸಿಗ್ತಾ ಇದೆ. ವೆಯ್ಟ್ ಅಂಡ್ ವಾಚ್ ಅನ್ನುವಂಥದ್ದು ಇದೆ. ಜೊತೆಗೆ ಹೀಲಿಂಗ್ ಇದೆ. ಯಾರೋ ಒಬ್ರು ನೀವು ಸಾಯೋವರೆಗೂ ಹೋಗಲ್ಲ, ನಾನು ಸಾಯಿಸ್ಬಿಟ್ಟೆ ಹೋಗ್ತೀನಿ ಅನ್ನುವಂಥ ಹಠ ಯಾವುದೋ ಪ್ರೇತ ಮಾಡ್ತಾ ಇದೆ ಇಲ್ಲಿ. ಸೊ ಆ ಪ್ರೇತದ ಬಗ್ಗೆ ಕೂಡ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಹೀಲಿಂಗ್ ಇದೆ. ಮುಂದಿನ ದಿನಗಳಲ್ಲಿ ಅದೊಂದ್ ರೀತಿ ಮಾಯಾಜಾಲ ತರ ಹೊತ್ಕೊಂಡು ಹೋಗ್ಬಿಡುವಂತ ಸಾಧ್ಯತೆಗಳು ಕೂಡ ಇದೆ. ಸಮಥಿಂಗ್ ಏನೋ ಇಲ್ಲಿ ಹಿಡನ್. ಕೆಲವ್ರಿಗೆ ಇಲ್ಲಿ ನಂಗೆ ಅನ್ನಿಸ್ತಿದೆ ಈ ರೀಡಿಂಗ್ ಒಳಾರ್ಥಗಳು ಜಾಸ್ತಿ ಇದೆ ಇಲ್ಲಿ ಅಂತ. ಸಮಥಿಂಗ್ ಏನೋ ಮ್ಯಾಜಿಕಲ್ ಅಥವಾ ಒಂದಷ್ಟು ಮ್ಯಾಜಿಕ್ ಮಾಡೋ ಅಂಥವ್ರು ಇದನ್ನ ನೋಡ್ತಾ ಇರ್ಬೋದು. ಅಥವಾ ಅವರಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆಯೇನೋ ಆ ಥರದ್ದು ಕೂಡ ಇದೆ. ಸೊ ಜ್ಞಾನಾರ್ಜನೆಗೆ ಏನ್ ಬೇಕೋ ಅದೆಲ್ಲವನ್ನು ಕೂಡ ಮಾಡ್ಕೊಳ್ಳಿ. ನಿಮ್ಮ ಜ್ಞಾನ ಸಂಪತ್ತನ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಗುರಿ ಗಮನದ ಕಡೆ ಇರ್ಲಿ, ಗಮನ ಗುರಿ ಕಡೆ ಇರ್ಲಿ. ಗುರಿ ಗಮನ ಹಾದಿ ತಪ್ಪಿದ್ರೆ ಎಲ್ಲವೂ ಕೂಡ ತೊಂದರೆಗೆ ಒಳಗಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಕೈ ಯಾವಾಗ್ಲೂ ಬೇಡೋ ರೀತಿಲಿ ಇಡ್ಬೇಡಿ, ಕೊಡೋ ರೀತಿಲಿ ಇಡಿ ಅನ್ನುವಂಥದ್ದು ಇದೆ. ನಿಮ್ಮ ಥರ್ಡ್ ಐ ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಗ್ರಹಗತಿಗಳಲ್ಲಿ ಸಾಕಷ್ಟು ಬದಲಾವಣೆ ಬರ್ತಾ ಇದೆ. ನಿಮ್ಮ ಫೇವರ್ ಅಲ್ಲಿ ಒಂದಷ್ಟು ಹೊಸ ಪ್ರಶಂಸೆಗಳು ಬರುವಂಥದ್ದು, ಸನ್ಮಾನಗಳು ಬರುವಂಥದ್ದು, ಪ್ರಮೋಷನ್ ಬರುವಂಥದ್ದು, ಸಾಕಷ್ಟು ವಿಧದಲ್ಲಿ ಅನುಕೂಲಗಳು ಕೂಡ ಆಗ್ತಾ ಇದೆ. ಸೊ ಗಣೇಶ ನಿಮ್ಗೆ ಎಲ್ಲಾ ರೀತಿಯ ಮಾರ್ಗದರ್ಶನನು ಕೊಡ್ತಾ ಇರ್ತಾರೆ. ದೇವಾಲಯಕ್ಕೆ ಹೋಗ್ಬಿಟ್ಟು ಬನ್ನಿ, ದೇವರ ಆಶೀರ್ವಾದನ ಪಡ್ಕೊಂಡ್ ಬನ್ನಿ. ಇದರಿಂದ ಕೂಡ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ 3 ಕಾರ್ಡ್ ಇಟ್ಟಿದ್ದೀನಿ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಸೊ ಡಿವೈನ್ ಗೈಡೆನ್ಸ್ ಇದೆ ಬಾಟಮ್ ಆಫ್ ದಿ ಡೆಕ್. ಸೊ ಡಿವೈನ್ ಗೈಡೆನ್ಸ್ ಅನ್ನ ಪಡ್ಕೊಂಡು ಮುಂದುವರಿರಿ. ನಿಮ್ಗೆ ಇಷ್ಟ ಬಂದಂಗೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಡಿವೈನ್ ಸಪೋರ್ಟ್ ಕೂಡ ನಿಮ್ಗೆ ಇದೆ ಅನ್ನುವಂಥದ್ದು ಕೂಡ ಇದೆ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ ಬರ್ತಾ ಇದೆ. ಸೊ ಸಾಕಷ್ಟು ಸಕ್ಸಸ್ ಇದೆ. ಸೊ ದುಡ್ಡು ಬರ್ತಾ ಇದೆ, ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಗಣೇಶನ ವಿಗ್ರಹ ಪ್ರತಿಷ್ಠಾಪನೆಗೆ ಏನೇನ್ ಬೇಕೋ ಎಲ್ಲ ತಯಾರಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಅನ್ನಪೂರ್ಣೇಶ್ವರಿ ಆಶೀರ್ವಾದನ ಪಡ್ಕೊಳ್ಳಿ. ಒಂದಷ್ಟು ಅನ್ನ ಸೇವೆನ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಸೊ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸಾಕಷ್ಟು ಬದಲಾವಣೆ ಬರ್ತಾ ಇದೆ. ಒಂಚೂರು ನಿಮ್ಮ ಔಟ್ಲುಕ್ ಅನ್ನ ಬದಲಾವಣೆ ಮಾಡ್ಕೊಳ್ಳಿ. ಒಂಚೂರು ರೆಡಿಯಾಗಿ ಇರಿ. ಒಳ್ಳೆ ಒಂದ್ ರೀತಿ ಏನು ಗತಿ ಇಲ್ದಿರೋರ್ ತರ ಇರ್ತೀರಾ. ಮೇಕಪ್ ಮಾಡ್ಕೊಳಲ್ಲ, ಮೇಕಪ್ ಹೋದ್ರು ಹೋಗ್ಲಿ, ನೀಟಾಗಿ ಬಟ್ಟೆ ಹಾಕಲ್ಲ, ಜಡೆ ಹಾಕಲ್ಲ, ಕ್ಲೀನ್ ಆಗಿ ಇರೋದಿಲ್ಲ. ಒಂಚೂರು ನೀಟಾಗಿರಿ, ಸುಂದರವಾಗಿ ನಿಮ್ಮನ್ನ ನೀವು ಸೆಲ್ಫ್ ಲವ್ ಕಡೆ ಗಮನ ಕೊಡಿ. ನಿಮ್ಮನ್ನ ನೀವು ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ವೈಬು ಚೆನ್ನಾಗಿರ್ಬೇಕು ಅಂದ್ರೆ ನೀವು ಕೂಡ ಒಂಚೂರು ರೆಡಿಯಾಗಿ ಇರ್ಬೇಕು.
ಯಾರು ಚೆನ್ನಾಗಿ ರೆಡಿಯಾಗಿ ಇರ್ತಾರೋ ಅವರಿಗೆ ಲಕ್ಷ್ಮಿ ಕಟಾಕ್ಷ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಲಕ್ಷ್ಮಿ ಯಾವಾಗ್ಲೂನು ಯಾರು ಖುಷಿ ಖುಷಿಯಾಗಿ, ಯಾರು ಸಂತೋಷವಾಗಿ, ಯಾರು ರೆಡಿಯಾಗಿ ಇರ್ತಾರೋ ಅವ್ರ ಹತ್ರ ಇರ್ತಾಳೆ. ಸೊ ಹಾಗಾಗಿ ರೆಡಿಯಾಗಿರಿ. ಲಕ್ಷ್ಮಿ ಅಲಂಕಾರ ಪ್ರಿಯೆ. ಹಾಗಾಗಿ 46, 45, 10 ನಂಬರ್ ಇಂಪಾರ್ಟೆಂಟ್. 48, 33 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಶುರು ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗತ್ತೆ. ಆದಷ್ಟು ಬೇಗ ಮದ್ವೆಗೆ ಏನೇನ್ ತಯಾರಿ ಬೇಕೋ ಮಾಡ್ಕೊಂಡು ಮದ್ವೆ ಕಾರ್ಯನ ಮುಂದುವರ್ಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರಿಗೆ ಪಿತೃದೋಷ ಇದೆ ಅವ್ರು ಪಿತೃದೋಷ ನಿವಾರಣೆ ಮಾಡ್ಕೊಂಬನ್ನಿ. ಇಮಿಡಿಯೇಟ್ ನಿಮ್ಗೆ ಮ್ಯಾರೇಜ್ ಫಿಕ್ಸ್ ಆಗತ್ತೆ ಅನ್ನುವಂಥದ್ದು ಇದೆ. ಹೊಸ ಅವಕಾಶಗಳು ಕೂಡ ಇದೆ. ಅಮಾವಾಸ್ಯೆಗೆ ಒಂದಷ್ಟು ಏರಿಳಿತಗಳು ಕೂಡ ಇದೆ. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಅಮಾವಾಸ್ಯೆ ದಿನ ಭಾರಿ ವರ್ಷಧಾರೆ ಆಗುವಂಥದ್ದು, ಅಂದ್ರೆ ತುಂಬಾ ಮಳೆ ಬಂದು ಸಾಕಷ್ಟು ತೊಂದರೆ ಆಗುವಂಥದ್ದು ಕೂಡ ಇದೆ. ಒಂದಷ್ಟು ಅಗ್ನಿ ಅವಘಡಗಳು ಕೂಡ ತೋರಿಸ್ತಾ ಇದೆ. ಒಂದಷ್ಟು ಅಧಿಕಾರ ಯಾರೋ ಕರೆದಿ ನಿಮ್ಗೆ ಒಂದಷ್ಟು ಜಾಬ್ ಕೊಡ್ತಾರೆ, ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ. ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಅನ್ನುವಂಥದ್ದು ಇದೆ. ಭಾವನೆಗಳನ್ನ ಹಿಡಿತದಲ್ಲಿಟ್ಟು ಒಂದೊಳ್ಳೆ ಅವಕಾಶನ ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಗಾಡಿ ತಗೊಳ್ಳೋರು ತಗೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ. ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಸಾಕಷ್ಟು ಅವಕಾಶಗಳು ಬರ್ತಾ ಇದೆ. ಒಳ್ಳೆ ರೀತಿಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಬೇರೆ ಕಡೆ ಶಿಫ್ಟ್ ಆಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸೊ ಬೇರೆ ಕಡೆ ಶಿಫ್ಟ್ ಆಗಂಗಿದ್ರೆ ಆಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗ್ಲಿ. The Sri Vagdevi Tarot channel is so glad to see you again. Thank you for watching our tarot card readings today.